ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇವತ್ತಿನ ಈ ಅಮೆಂಡ್ಮೆಂಟ್ ಸಣ್ಣ ಅಮೆಂಡ್ಮೆಂಟ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಏನ್ ಮೂವ್ ಮಾಡಿದ್ದಾರೆ, ಇಟ್ಸ್ ಎ ಕ್ಲಾರಿಫಿಕೇಟರಿ ಅಮೆಂಡ್ಮೆಂಟ್ ತರ. ಯಾವ ಸರ್ಕಾರದ ಉದ್ದೇಶ ಸ್ಥಳೀಯ ಸಂಸ್ಥೆಗಳ ಸಿಟಿ ಕಾರ್ಪೊರೇಷನ್ಗಳ ಕಾರ್ಯವಿಧಾನದಲ್ಲಿ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಹಸ್ತಕ್ಷೇಪ ಆಗಬಾರ್ದು ಅಂತ ನಿಮ್ಮ ಎಲ್ಲರ ಉದ್ದೇಶ ಇದ್ದಿದ್ದು. ಕನ್ಫ್ಯೂಷನ್ ಆಗಬಹುದು ಇನ್ ದ ವೇ ದ ಸ್ಟೇಟ್ಮೆಂಟ್ ಈಸ್ ರಿಟನ್, ಅದಕ್ಕೋಸ್ಕರ ಕ್ಲಾರಿಫಿಕೇಶನ್ಗೋಸ್ಕರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಮೆಂಡ್ಮೆಂಟ್ ತಂದಿದ್ದಾರೆ. ನಿಮ್ಮ ಉದ್ದೇಶನೂ ಅದೇ, ನಮ್ಮ ಉದ್ದೇಶನೂ ಅದೇ. ಈಗ ಈ ಬಿಲ್ ಮುಖಾಂತರ ನಾವು ಏನ್ ಸಿಟಿ ಕಾರ್ಪೊರೇಷನ್ ಏನ್ ಸ್ಥಾಪನೆ ಮಾಡಿದ್ದೀವಿ, ಇಟ್ ಈಸ್ ಕಂಪ್ಲೀಟ್ಲಿ ಅಟಾನಮಸ್. ಯಾವುದೇ ರೀತಿಯ ಹಸ್ತಕ್ಷೇಪ ಅವರ ಫಂಕ್ಷನಿಂಗ್ ಅಲ್ಲಿ ಜಿಬಿಎದಾಗ್ಲಿ ರಾಜ್ಯ ಸರ್ಕಾರದಾಗಿ ಇಲ್ಲ. ದೇ ಆರ್ ಫ್ರೀ ಟು ಕಲೆಕ್ಟ್ their own taxes, they are free to decide in their own council how to spend these taxes and they are free to spend that. ಸೊ ಯಾವುದೇ ರೀತಿಯ ಹಸ್ತಕ್ಷೇಪ ಜಿಬಿಎದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ಅದರಲ್ಲಿ ಇಲ್ಲ. ಆಸ್ ಫಾರ್ as 74th amendment is concerned, 74th amendment ಯಾವ ರೀತಿನೂ ವೈಲೇಟ್ ಆಗಿಲ್ಲ. ಯಾಕಂದ್ರೆ ನಮ್ಮ ಆತ್ಮೀಯ ಸ್ನೇಹಿತರು ಅಶ್ವಥ್ ನಾರಾಯಣ ಅವರು ಹೇಳ್ತಾ ಇದ್ದಾಗ ನಾನು ಕೇಳಿದೆ, 74th amendment ಯಾವುದೇ ರೀತಿಯಲ್ಲಿ ವೈಲೇಟ್ ಆಗಿಲ್ಲ. ಇಟ್ ಈಸ್ ಅನ್ ಅಟಾನಮಸ್ ಕಾರ್ಪೊರೇಷನ್. ಆಲ್ 5 ಕಾರ್ಪೊರೇಷನ್ಸ್ ಆರ್ ಅಟಾನಮಸ್. ಅವ್ರದೇ ಆದಂತಹ ಸ್ವಾಯತ್ತತೆ ಅದಕ್ಕೆ ಇದೆ. ಅವ್ರ ಟ್ಯಾಕ್ಸಸ್ ಅವರೇ ಕಲೆಕ್ಟ್ ಮಾಡ್ತಾರೆ. ಆ ಟ್ಯಾಕ್ಸ್ ಯಾರು ಕೂಡ ಕಿತ್ಕೊಳ್ಳಕ್ ಅವರಿಂದ ಸಾಧ್ಯವಾಗಿಲ್ಲ. ಆ ಟ್ಯಾಕ್ಸ್ ಅವ್ರ ಹತ್ರನೂ ಇರುತ್ತೆ. ಆ ಟ್ಯಾಕ್ಸ್ ಹೇಗೆ ಖರ್ಚು ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಸೊ ಯಾವ ರೀತಿನೂ ಸರ್ಕಾರದಾಗ್ಲಿ ಜಿಬಿಎದಾಗ್ಲಿ ಅವ್ರ ಮೇಲೆ ಹಿಡಿತ ಇಲ್ಲ. ಒಂದು. ಎರಡು, ಜಿಬಿಎ ಇರ್ತಕ್ಕಂಥದ್ದು ಫಾರ್ ದಿ ಕೋಆರ್ಡಿನೇಷನ್ ಮಾತ್ರ. 5 ಕಾರ್ಪೊರೇಷನ್ ಇದ್ರೂ ಸಹ ಒಂದೇ ನಗರ ಇದು. ಒಂದು ರೀತಿಯ ಕೋಆರ್ಡಿನೇಷನ್ ಆಗ್ಬೇಕು ಅಂತ ಹೇಳಿನೇ ಜಿಬಿಎ ಆಗಿರ್ತಕ್ಕಂಥದ್ದು. ಸೊ ಜಿಬಿಎ ಹಸ್ತಕ್ಷೇಪ ಮಾಡುತ್ತೆ ಅಥವಾ ಸಿಟಿ ಕಾರ್ಪೊರೇಷನ್ ನಡೆಸುತ್ತೆ, ಅವರ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ನಾವು ಕೈವಾಡ ಇರುತ್ತೆ ಅಂತ ಯಾವುದೇ ರೀತಿಯ ಒಂದೇ ಒಂದು ಸಂಶಯ ಕೂಡ ಇದ್ರೆ ಈ ಅದನ್ನು ಕ್ಲಾರಿಫೈ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಅಮೆಂಡ್ಮೆಂಟ್ ಮೂವ್ ಮಾಡಿದ್ದಾರೆ. ಸೋಮಶೇಖರ್.